ನಮಸ್ಕಾರ ಕರ್ನಾಟಕ. ಸಿಎಂ ಎಕ್ಸ್ ಸಿಎಂ ಸ್ಟೇ ತಗೊಳ್ಳೋ ಸಿಎಂ ಬಸವರಾಜ ಬೊಮ್ಮಾಯಿ ಸಿಎಂ ಎಕ್ಸ್ ಸಿಎಂ ನಿಮಗೆ ಯಾಕೆ ಇಷ್ಟೊಂದು ಭಯ? ಎಕ್ಸ್ ಸಿಎಂ ಬೊಮ್ಮಾಯಿ ಅವರೇ, ದಿಸ್ ಮೈ ಸ್ಮಾಲ್ ಸ್ಟುಡಿಯೋ. ನನ್ನ ಮನೆಯ ಸ್ಟುಡಿಯೋ ಇದು. ಬೇಸಿಕಲಿ ಸ್ಮಾಲ್ ಸ್ಟುಡಿಯೋ ಮಾಡಿದೀವಿ. Just have a look at this, okay? Anyhow, ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ರೀ ಬಸವರಾಜ ಬೊಮ್ಮಾಯಿ ಅವರೇ, ಸ್ಟೇ ಏನೋ ತಗೊಂಡ್ಬಿಟ್ರೆ ಚುನಾವಣೆ ಇದೆ, ನಿಮ್ಮ ಮಗನ ಚುನಾವಣೆ ನಿಲ್ಲಿಸ್ತೀನಿ ಅಂತ ನನಗೆ ಗೊತ್ತಿದೆ. ಓಕೆ, ಗೆಲ್ತೀರಾ? ಸ್ಟೇ ತಗೊಂಬಂದು ಜನಗಳಿಗೆ ನಾವು ಸ್ಟೇ ತಗೊಂಬರೋದು ನಿಮ್ಮ ಅಧಿಕಾರ, ನಿಮ್ಮನ್ನು ಸೋಲ್ಸೋದು ನಮ್ಮ ಅಧಿಕಾರ. ಬಸವರಾಜ ಬೊಮ್ಮಾಯಿ, ನಿಮ್ಮ ಮಗನ ನಿಲ್ಲಿಸಿ. ಓಕೆ, ನಿಮ್ಮ ನಿಜವಾದ ಸ್ವರೂಪ ನೀವೇ ತೋರಿಸ್ಕೊಳ್ತೀರಾ. ವಾಟ್ ಈಸ್ ದ ರಿಯಾಲಿಟಿ? ಯು ವಿಲ್ ಶೋ ಇಟ್ ಟು ದ ಪೀಪಲ್ ಆಫ್ ಕರ್ನಾಟಕ. ಅಲ್ರಿ, ನೀವೇ MLA ಆಗ್ಬೇಕಾ? ನೀವೇ MP ಆಗ್ಬೇಕಾ? ನೀವೇ ಮಿನಿಸ್ಟರ್ ಆಗ್ಬೇಕಾ? ನೀವೇ ಎಕ್ಸ್ CM ಆಗ್ಬೇಕಾ? ಯಾಕೆ ಪಕ್ಕದ ಮನೆಯವ್ರು ಯಾರು ಆಗ್ಬಾರ್ದಾ? ನಮ್ಮ ಅಂಬರೀಷನ್ನ ಹೇಳ್ತಾ ಇದ್ರು, ನಮ್ಮ ಮನೇಲಿ ನಾನು MP ಆಗಿ ಸಾಕು, ನನ್ನ ಮಗ ಬೇಡ, ಪಕ್ಕದ ಮನೆಯವ್ರು MP ಆಗ್ಲಿ ಅಂತ. ಏನ್ ಮಾಡ್ತೀಯ? ನಮ್ಮ ಸುಮಲತಕ್ಕ ಅದನ್ನ ಒಪ್ಕೊಂಡೇ ಇಲ್ಲ. ಆಯಮ್ಮ ಆಗ್ಬಿಟ್ಲು. ನಮ್ಮ ನಿಜವಾದ ರಾಜಕಾರಣಿನ ಅಂಬರೀಷಣ. ರಂಗಣ ನೀನ್ ಯಾಕೆ ಕೆಲವೊಂದು ಟೈಮ್ ರಾಂಗ್ ಆತೀಯ ಅಣ್ಣ? ಅದೆಲ್ಲ ನಾವು ಹೋಗ್ಲಿ ಅಣ್ಣ. ನೆನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದೀವಣ್ಣ ನಿನ್ ಮೇಲೆ. ರಂಗಣ ಪಬ್ಲಿಕ್ ಟಿವಿ ರಂಗಣ್ಣ ರೈನ್ಬೋಸ್ ರಂಗಣ್ಣ 7 ಕಲರ್ಸ್ ರಂಗಣ್ಣಂದು, 1 ಕಲರ್ ಅಲ್ಲ, 7 ಕಲರು. ಓಕೆ ರಂಗಣ್ಣ, ಮೊನ್ನೆ ಆಡೋದು ಹೇಳಿದೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ರಂಗಣ್ಣ, ನಿನ್ ಮೇಲೆ ಯಾಕೆ ಗೊತ್ತಾ ನಂಗೆ ಕೋಪ? ಒಂದೇ ಒಂದು ವಿಚಾರ, ನನ್ನ ಆರ್ಟಿಕಲ್ ಚಿಕ್ಕದಾಗಿ ಬರ್ತಿದ್ಯಾ, ದೊಡ್ಡದಾಗ ಬಾಸ್ ಯಾವಾಗಲೂ ದೊಡ್ಡದಾಗೆ ಬರೀಬೇಕು. ನೀನು ಹೆಡ್ಲೈನ್ಸೇ ಮಾಡ್ಬೇಕು. ಆವಾಗ ನಿನ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ನೀನ್ ಹಿಂದೆ ಬಿದ್ದಿರೋ ಕಾರಣನೇ ಸಣ್ಣ ಆರ್ಟಿಕಲ್, ಬಾಸ್ದು ಸಣ್ಣ ಆರ್ಟಿಕಲ್ ಮಾಡಿದ್ಯಾ. ದೊಡ್ಡ ನೆಗೆಟಿವೇ ಮಾಡೋ, ದೊಡ್ಡ ಆರ್ಟಿಕಲ್ ಇರ್ಬೇಕು. ಅರ್ಥ ಆಯ್ತಾ ರಂಗಣ್ಣ? ಈಗ ದೊಡ್ಡ ಆರ್ಟಿಕಲ್ ಮಾಡೋ, ಬಿಟ್ಬಿಡ್ತೀನಿ ನಿನ್ನ. ಹೆಂಗ ಅಲ್ಲೊಂದು ಕಂಪ್ಲೇಂಟ್ ಹಾಕ್ತಿದ್ದೀನಿ. ಓಕೆ, ಕಾರಣ ಯಾಕೆ ಅಂತಂದ್ರೆ, 2 ರಾಜ್ಯಗಳ ಮಧ್ಯೆ, ವಿಭಿನ್ನ ಸಮುದಾಯಗಳ ಮಧ್ಯೆ ತಲೆನ ಒಡೆದಾಕ್ಬೇಕಾ? ಒಬ್ಬ ಪತ್ರಕರ್ತನಾಗಿ, ಕ್ರೈಮ್ ರಿಪೋರ್ಟರ್ ಆಗಿ ಕ್ರೈಮ್ ಅನ್ನ ರಿಪೋರ್ಟ್ ಮಾಡ್ಬೇಕೆ ಹೊರತು ಕ್ರೈಮ್ ಮಾಡ್ಲಿಕ್ಕೆ ಪ್ರವೋಕ್ ಮಾಡ್ತೀಯಲ್ಲ ರಂಗಣ್ಣ. ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ? ಇನ್ನೇನ್ ಅನ್ಕೊಂಡೆ? ನನ್ನ ವಿರುದ್ಧವಾಗಿ ಯಾರನ್ನ ಎತ್ಕಟ್ಟಕ್ಕೆ ಸ್ಕ್ಯಾಮ್ ಹಾಕಿದೆ ಅಂತ? ತಗಲಾಕೊಂಡ ರಂಗ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಬೇಲ್ ತಗೋಪ್ಪ. ನಾವು ಈ ಕ್ರಿಟಿಸಿಸಮ್ ಅನ್ನೋ ಒಂದು ಭೂತದಿಂದ ಹೊರಗಡೆ ಬಂದಿದ್ದೀವಿ. ರಂಗಣ್ಣ ಬಜ್ಜಿ ಕಣಿದ ಹಾಕಣ್ಣ, ಬೈಕಣ್ಣ, ಎಂತದಿಲ್ಲ. ಅವ್ರ ಧರ್ಮ ರೀ, ಹಾಕಣ್ಲಿ. ಹಂಗಾರು ನಮ್ಮನ್ನ ಫೇಮಸ್ ಮಾಡ್ಲಿ. ಫೇಮಸ್ ಆಗ್ಬೇಕಾ ಬೇಡ? ನಾನು CM ಕ್ಯಾಂಡಿಡೇಟ್ ಅಂದ್ಮೇಲೆ ಒಂದಷ್ಟು ಜನ ಉಗ್ದಿಲ್ಲ ಅಂದ್ರೆ ಏನು ಮಜಾ ಇರ್ತದೆ? ಉಗಿರಿ, ನಿಮ್ ಬಾಯಿ ಸ್ವಲ್ಪ ನೋವು ಬರೋವರೆಗೂ ಉಕ್ಕಳಿ, ನನಗೇನು ಬೇಸರ ಆಗಲ್ಲ. ನೋ ಕಮೆಂಟ್ಸ್ ಆನ್ ನೀವು ಮಾಡೋವಂತ ಎಲ್ಲಾ ವಿಡಿಯೋ. ಒಂದಷ್ಟು ಕಾಸಾರು ಆಗ್ಲಿ ನಿಮ್ಗೆ. ಆ ವಿಡಿಯೋ ಮಾಡಕ್ಕೆ ಒಂದಷ್ಟು ಕಾಸು ಆಗ್ತವೆ. ಆ ಕಾಸಿಂದ ಜೀವನ ಮಾಡ್ತಾರೆ ಪಾಪ. ನಾನು ಯಾಕೆ ಅದಕ್ಕೆ ಯಾಕೆ ಕೌಂಟ್ರು ಕೊಟ್ಟು ನಾನು ಯಾಕೆ ನಿಮ್ಮನ್ನ ಬೆಳೆಸ್ಲಿ? ಬೈಕಂಡ್ ಹಂಗೆ ಇದ್ಬಿಡಿ. ನಾನು ಬೈದಷ್ಟು ಬೆಳೆದಿರೋ ಮಗ, ಬೈದಂಗೆಲ್ಲ ಬೆಳೆದಿದ್ದೀನಿ. 3 ವರ್ಷ ಮುಂದೆ ಇದ್ದಂತ ಜಗದೀಶ್ ಅಲ್ಲ, ಇವತ್ತಿನ ಜಗದೀಶೇ ಬೇರೆ, ನನ್ನ ರೀಚೇ ಬೇರೆ, ನನ್ನ ಬೆಳೆದಿರೋ ಮಟ್ಟನೇ ಬೇರೆ. ನಿಮ್ಮ ಊಹೆ ಕೂಡ ಮಾಡೋಕ್ಕಾಗಲ್ಲ. ಆ ಮಟ್ಟದಲ್ಲಿ ನಾನು ಬೆಳ್ಕೊಂಡಿದ್ದೀನಿ. ನನಗೆ ಯಾವುದೇ ವಿಡಿಯೋಗಳು ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸಮಾಜದ ಯಾವುದೇ ವ್ಯವಸ್ಥೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸ್ಟ್ರಾಂಗ್ ವಿತ್ ಮೈಂಡ್. ಆಮೇಲೆ ನಾನು ಕ್ರಿಟಿಸಿಸಮ್ನ ಎಂಜಾಯ್ ಮಾಡ್ತೀನಿ. ಅಟ್ಲೀಸ್ಟ್ ಬೈಕಂಡ್ ಆದ್ರೂ ನಮ್ಮನ್ನು ಫೇಮಸ್ ಮಾಡ್ತಾರಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಪಾಸಿಟಿವ್ ವಿಡಿಯೋಸ್ ಒಂದೇ ಅಂತಲ್ಲ, ಕ್ರಿಟಿಕಲ್ ವಿಡಿಯೋಸ್ ಹಾಕಿ ನನ್ನ ಬಗ್ಗೆ. ಕಾರಣ ಯಾಕೆ ಅಂತ, ಬೈಕೊಂಡು ಮಾಡಿದ್ರೆ ಎಷ್ಟೋ ಜನ ಸೆಗ್ಮೆಂಟು ಬೈಕೊಂಡು ನೋಡ್ತಾರೆ ನನ್ನ. ಸ್ವಲ್ಪ ಒಂದಷ್ಟು ಮಿಕ್ಸಿಂಗ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಆ ಕ್ರೌಡ್, ಯಾಕಂದ್ರೆ ಪ್ರತಿ ಒಂದು ಓಟು ಇಂಪಾರ್ಟೆಂಟು. ನಾನು CM ಆಗ್ಬೇಕಾರೆ. ಐ ಲವ್ ಯು.
ಯಾರ್ಯಾರು ನೆಗೆಟಿವ್ ವಿಡಿಯೋ ಮಾಡ್ತಾ ಇದ್ರು ಈ ಸೆಗ್ಮೆಂಟ್ ನನಗೆ ಬೇಕಾಗಿದೆ. ದಟ್ ಈಸ್ ಮೈ ವೋಟ್ ಬ್ಯಾಂಕ್.